ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅಡಿಗೆ ಮನೆ. ಅವರೆಬೇಳೆ ಮೇಳ. ಸೊ ಪ್ರತಿ ವರ್ಷನೂ ಡಿಸೆಂಬರ್ ತಿಂಗಳಿಗೆ ಬಂದರೆ ಅವರೆಬೇಳೆ ಮೇಳನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿ ತುಂಬಾ ಚೆನ್ನಾಗಿ ಅದ್ಧೂರಿಯಾಗಿ ನಡೆಸ್ತಾ ಇದ್ದರು ಅವರೆಬೇಳೆ ಮೇಳನ. ಈ ವರ್ಷ 25ನೇ ಅವರೆಬೇಳೆ ಮೇಳನ ನಡೆಸ್ತಾ ಇದ್ರು. ಸೊ ಸಿಲ್ವರ್ ಜೂಬ್ಲಿ ಅಂತಲೇ ಹೇಳ್ಬಹುದು. ಅಲ್ಲಿ ವೈಬ್ಸು ಒಳ್ಳೆಯ ಜಾತ್ರೆಯ ವೈಬ್ಸೇ ಇತ್ತು. ತುಂಬಾ ಜನ ಸೇರಿದ್ರು ನೋಡಿ. ಹೊರಗಡೆ ಎಲ್ಲ ಈ ರೀತಿಯಾಗಿ ಎಲ್ಲ ಅಂಗಡಿಗಳನ್ನ ಇಟ್ಕೊಂಡಿದ್ರು. ಹೊರಗಡೆ ಸಹ ಈ ರೀತಿಯಾದ ತಿಂಡಿಗಳನ್ನೆಲ್ಲ ಮಾರ್ತಾ ಇದ್ರು. ಸೊ ಈಗ ನಾವು ಒಳಗಡೆ ಎಂಟ್ರಿ ಕೊಡೋಣ ಬನ್ನಿ. ಯಾವುದೇ ರೀತಿಯಾದ ಎಂಟ್ರೆನ್ಸ್ ಟಿಕೆಟ್ ಏನೂ ಇರೋದಿಲ್ಲ. ಸೊ ಫ್ರೀಯಾಗಿ ನಾವು ಒಳಗಡೆ ಹೋಗಬಹುದು. ಸೊ ನೋಡಿ, ಇಲ್ಲಿ ಸುಸ್ವಾಗತ 25ನೇ ಬೆಳ್ಳಿ ಅವರೆಬೇಳೆ ಮೇಳ ಅಂತ ಹಾಕಿದ್ದಾರೆ. ಹಾಗೆ ಎಂಟ್ರಿ ಫ್ರೀ ಅಂತಲೂ ಹಾಕಿದ್ದಾರೆ. ನೋಡಿ, ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಒಂದು ದೇವ್ರನ್ನ ಇಟ್ಟಿದ್ದಾರೆ. ಸೊ ಅಮ್ಮನ್ನ ಅಲ್ಲಿ ಇಟ್ಟಿದ್ದಾರೆ. ಅನಂತರ ಪಕ್ಕದಲ್ಲಿ ಆರ್ಕೆಸ್ಟ್ರಾ ನಡೆಸ್ತಾ ಇದ್ರು. ಸೊ ತುಂಬ ಕಾಲೇಜ್ ಸ್ಟೂಡೆಂಟ್ಸ್ ಅನಿಸುತ್ತೆ, ಅವರೆಲ್ಲ ಸೇರಿ ಆರ್ಕೆಸ್ಟ್ರಾಗೋಸ್ಕರ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ತುಂಬಾ ಚೆನ್ನಾಗಿ ಎಂಟರ್ಟೈನ್ ಆಗಿರುತ್ತೆ. ಎಂಟರ್ಟೈನ್ಮೆಂಟ್ ಜೊತೆ ಒಳ್ಳೆ ಫುಡ್ನ ಸವಿತಾ ಇದ್ದರೆ ಗೊತ್ತಾಗೋದು ಎಲ್ಲ ಟೈಮ್ ಹೋಗೋದು. ಈ ಮೇಳ 27 ಡಿಸೆಂಬರ್ ಟು 5 ಜಾನ್ವರಿವರೆಗೂ ನಡೆಯುತ್ತೆ. ಹಾಗೆ ಮುಂದೆ ಹೋದರೆ ಎಲ್ಲ ಸ್ಟಾಲ್ಸ್ನೂ ಇಲ್ಲಿ ಇಟ್ಕೊಂಡಿದ್ದಾರೆ. ಇದು ಹೊರಗಡೆ. ಒಳಗಡೆ ಆ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಎಂಟ್ರಿ ಫೀಸ್ನ ಕೊಟ್ಟು ಒಳಗಡೆ ಹೋಗಬೇಕು. ಹೊರಗಡೆ ಸಹ ಸೇಮ್ ಎಲ್ಲ ಖಾದ್ಯಗಳು ಇರುತ್ತೆ, ಎಲ್ಲ ವೆರೈಟೀಸ್ ಇರುತ್ತೆ. ಹಾಗೆ ಒಳಗಡೆನೂ ಇರುತ್ತೆ. ಏನೇನು ವೆರೈಟೀಸ್ ಸಿಗುತ್ತೆ, ಅದು ಎಷ್ಟು ರೇಟು ಅಂತ ಎಲ್ಲ ಬೋರ್ಡಲ್ಲಿ ಹಾಕಿದ್ದಾರೆ. ನೋಡಿ, ಇಷ್ಟೊಂದು ವೆರೈಟೀಸ್ ಇತ್ತು, ತುಂಬಾ ವೆರೈಟೀಸ್ ಇತ್ತು. ಅದರಲ್ಲೂ ಈ ಸತಿ ಅವರೆಬೇಳೆ ಸೂಪು ಮತ್ತು ಕೆಲವೊಂದು ಐಟಮ್ಸ್ನೆಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿದ್ರಂತೆ. ಸೊ ಈಗ ಒಳಗೆ ಹೋಗಬೇಕಾದ್ರೆ ಎಂಟ್ರಿ ಫೀಸ್ 100 ರೂಪೀಸ್ ಕೊಟ್ಟು ಹೋದರೆ ಈ ರೀತಿಯಾದ ಬ್ಯಾಂಡ್ಸ್ನ ಕೊಡ್ತಾರೆ. ಆ ಬ್ಯಾಂಡ್ಸ್ನ ಹಾಕ್ಕೊಂಡು ಇಲ್ಲಿ ಒಳಗಡೆ ನಾವು ಎಂಟ್ರಿ ಕೊಟ್ವಿ. ಇನ್ನೂ ಸಹ ತುಂಬಾ ಜನ ಇದ್ದರು. ಎಲ್ಲ ಐಟಮ್ಸ್ ಹೊರಗಡೆ ಏನು ಐಟಮ್ಸ್ ಇರುತ್ತೆ ಅದೇ ಐಟಮ್ಸು ಒಳಗಡೆನೂ ಸಹ ಇರುತ್ತೆ. ಬಟ್ ಇಲ್ಲಿ ಕುತ್ಕೊಳೋದಕ್ಕೆ ಸ್ವಲ್ಪ ಫೆಸಿಲಿಟೀಸ್ ಇರುತ್ತೆ ಅಷ್ಟೇ. ಹೊರಗಡೆ ಕುತ್ಕೊಳೋದಕ್ಕೆ ಚೇರ್ಸ್ ಎಲ್ಲ ಇರೋದಿಲ್ಲ. ಇಲ್ಲಿ ಒಳಗಡೆ ಹೋಗಿದ್ದ ತಕ್ಷಣ ತುಂಬಾ ಕಲರ್ಫುಲ್ಲಾಗಿ ಎಲ್ಲ ಡೆಕೋರೇಟ್ ಮಾಡಿದರು. ಸೊ ತುಂಬ ಚೆನ್ನಾಗಿ ಎಲ್ಲ ಕಾಣಿಸ್ತಾ ಇತ್ತು. ಸೊ ಇಲ್ಲಿಂದ ನಾನು ಅಲ್ಲಿ ಆರ್ಕೆಸ್ಟ್ರಾ ನಡೀತಾ ಇದೆಯಲ್ಲ, ಸೊ ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಅನಂತರ ಇಲ್ಲಿ ಲೈನಲ್ಲಿ ನಿಂತ್ಕೊಳ್ಬೇಕು. ಒಳಗೋಗಿದ ನಂತರ ಮತ್ತೆ ಏನೇನು ತಿಂಡಿಗಳು ಬೇಕು ನೋಡಿಕೊಂಡು ಅದಕ್ಕೆ ಟಿಕೆಟ್ ತೊಗೊಂಡು ನಾವಿಲ್ಲಿ ಲೈನಲ್ಲಿ ನಿಂತ್ಕೊಳ್ಬೇಕು. ನಾನಿಲ್ಲಿ ಹೋಳಿಗೆಗೋಸ್ಕರ, ಅವರೆಬೇಳೆ ಹೋಳಿಗೆಗೋಸ್ಕರ ನಾನು ಲೈನಲ್ಲಿ ನಿಂತಿದ್ದೆ. ಸೊ ಪಕ್ಕದಲ್ಲಿ ಪಾವ್ ಭಾಜಿನ ಮಾಡ್ತಾಯಿದ್ದಾರೆ. ಅದು ಸಹ ಅವರೆಬೇಳೆ ಪಾವ್ ಭಾಜಿ ನೋಡಿ. ಇಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಒಬ್ಬಟ್ಟನ್ನ ಮಾಡೋದಕ್ಕೆ ಅಂತ. ಇದು ಅವರೆಬೇಳೆ ಒಬ್ಬಟ್ಟು. ಸೊ ಇದಕ್ಕೆ ತುಂಬಾ ಲೈನ್ ಉದ್ದ ಇತ್ತು. ಸೊ ಆಲ್ಮೋಸ್ಟ್ 45 ಮಿನಿಟ್ಸ್ ಕಾದಿದ್ದೀನಿ ಅಂತಲೇ ಹೇಳಬಹುದು ಈ ಅವರೆಬೇಳೆ ಹೋಳಿಗೆನ ತೊಗೊಳ್ಳೋದಕ್ಕೆ ಅಂತ. ನೋಡಿ, ಇಲ್ಲಿ ಬಿಸಿ ಬಿಸಿ ಮಾಡಿ ಹಾಗೆ ಫ್ರೆಶ್ಶಾಗಿ ಕೊಡ್ತಾಯಿದ್ರು. ಸೊ ತುಪ್ಪನೂ ಸಹ ಆಪ್ಷನಲ್ ಆಗಿತ್ತು, ಬೇಕಾದರೆ ಹಾಕ್ಸ್ಕೊಳ್ಬಹುದು ಅಥವಾ ನಿಮ್ಮ ಇಷ್ಟ, ಅದು ನಿಮ್ಮ ಟೇಸ್ಟ್ಗೆ ತಕ್ಕಂತೆ ನೀವು ತೊಗೊಳ್ಬಹುದು. ಫ್ರೆಶ್ಶಾಗಿ ಎಲ್ಲ ಒಬ್ಬಟ್ಟುಗಳನ್ನ ಸರ್ವ್ ಮಾಡ್ತಾಯಿದ್ರು ನೋಡಿ. ಒಂದು ಒಬ್ಬಟ್ಟಿಗೋಸ್ಕರ 45 ಮಿನಿಟ್ಸ್ 1 ಅವರ್ ಉದ್ದವಾದ ಲೈನಲ್ಲಿ ಜನ ಕಾಯ್ತಾಯಿದ್ರು. ಸೊ ಒಂದು ಒಬ್ಬಟ್ಟಿಗೆ ಐ ಥಿಂಕ್ 30 ರೂಪೀಸ್ ಏನೋ ಪೇ ಮಾಡಿದ್ವಿ ಅನಿಸುತ್ತೆ. ಹೌದು, 30 ರೂಪೀಸ್ನ ಪೇ ಮಾಡಿದ್ವಿ. ಇಲ್ಲಿ ನೋಡಿ, ಪಕ್ಕದಲ್ಲಿ ಪಾವ್ ಭಾಜಿ ಸಹ ಆಗ್ತಾಯಿದೆ. ಆದರೆ ಒಬ್ಬಟ್ಟಿಗೆ ಲೈನು ತುಂಬಾ ಉದ್ದವಾಗಿತ್ತು, ತುಂಬಾ ಜನ ಕಾಯ್ತಾ ಇದ್ವಿ. ಸೊ ರೆಡಿ ಮಾಡಿದ ತಕ್ಷಣ ಹಾಗೆ ಲೈನಲ್ಲಿ ನಾವು ತೆಗೆದುಕೊಂಡು ಮುಂದಕ್ಕೆ ಹೋಗಬಹುದು ನೋಡಿ. ಎಲ್ಲ ಒಬ್ಬಟ್ಟನ್ನು ಸೈಡ್ಗೆ ಇಟ್ಕೊಳ್ತಾ ಇದ್ದಾರೆ. ಹಾಗೆ ಎಲ್ಲರಿಗೂ ಕೊಡ್ತಾರೆ. ಹಾಗೆ ಟೇಸ್ಟಿ ಆಗಿತ್ತು ಒಬ್ಬಟ್ಟು ಅಂತ ಹೇಳ್ಬೋದು ನೋಡಿ. ಇಲ್ಲಿ ಅವರೆಬೇಳೆ ವಡೆ, ಹಾಗೆ ಕೆಳಗಡೆ ಇದೆಯಲ್ಲ ಅವರೆಬೇಳೆ ದೋಸೆ, ಹಾಗೆ ಅವರೆಬೇಳೆ ಸಾರು, ಸುಮಾರು ಐಟಮ್ಸ್ನ ನಾವು ಸಹ ಟೇಸ್ಟ್ ಮಾಡಿದ್ವಿ ನೋಡಿ. ಅವರೆಬೇಳೆ ಫೈನಲಿ ಅವರೆಬೇಳೆ ಒಬ್ಬಟ್ಟು ತಂದೆ. ಸೊ ಇದು ಅವರೆಬೇಳೆ ಪಕೋಡ ನೋಡಿ. ಇಲ್ಲಿ ಅವರೆಬೇಳೆಯಿಂದ ಚಾಟ್ಸ್ ಮಾಡ್ತಾಯಿದ್ದಾರೆ. ಸೊ ಚಾಟ್ಸು ಪಾನಿಪುರಿ, ಮಸಾಲೆ ಪುರಿಗೆ ಅವರೆಬೇಳೆನ ಮಿಕ್ಸ್ ಮಾಡಿ ಕೊಡ್ತಾಯಿದ್ದಾರೆ. ಇಲ್ಲಿ ಅವರೆಬೇಳೆ ಚಾಟ್ಸ್ನೂ ಸಹ ತಗೊಳ್ತಾ ಇದ್ದೀವಿ ನಾವು.
ಇದು ಅವರೆಬೇಳೆ ಅಕ್ಕಿ ರೊಟ್ಟಿನೂ ತುಂಬಾ ಟೇಸ್ಟಾಗಿತ್ತು. ಅಕ್ಕಿ ರೊಟ್ಟಿ ಇತ್ತು, ರಾಗಿ ರೊಟ್ಟಿ ಇತ್ತು, ಎಲ್ಲ ಅವರೆಬೇಳೆಯಿಂದ ಮಾಡಿರುವಂತಹದ್ದು. ಸೊ ನಾವು ಅಕ್ಕಿ ರೊಟ್ಟಿನ ತೊಗೊಂಡ್ವಿ, ರಾಗಿ ರೊಟ್ಟಿ ತೊಗೊಂಡಿಲ್ಲ ನೋಡಿ. ಅದ್ರ ಜೊತೆಗೆ ಪಾಪ್ಕಾರ್ನು, ಅವರೆಬೇಳೆ ಪಲಾವು ತುಂಬಾ ಟೇಸ್ಟಿಯಾಗಿತ್ತು. ಬೇರೆ ಕೆಲವೊಂದು ರೆಸಿಪೀಸ್ಗೆ ಹೋಲಿಸಿದ್ರೆ ಅವರೆಬೇಳೆ ಹೋಳಿಗೆ, ಅವರೆಬೇಳೆ ಪಲಾವು ಆಲ್ಮೋಸ್ಟ್ ಎಲ್ಲ ಐಟಮ್ಸೂ ಟೇಸ್ಟಿಯಾಗಿತ್ತು. ಸ್ಪೆಷಲಾಗಿ ಏನಂದರೆ ಅವರೆಬೇಳೆ ಐಸ್ ಕ್ರೀಮ್. ನಾನಂತೂ ಯಾವತ್ತೂ ಇಲ್ಲಿವರೆಗೂ ಅವರೆಬೇಳೆ ಐಸ್ ಕ್ರೀಮ್ನ ಟೇಸ್ಟೇ ಮಾಡಿರಲಿಲ್ಲ. ತುಂಬಾ ಚೆನ್ನಾಗಿತ್ತು ಅವರೆಬೇಳೆ ಐಸ್ ಕ್ರೀಮ್. ಹಾಗೆ ಅವರೆಬೇಳೆ ಸೂಪ್ ಇದು ಅವರೆಬೇಳೆ ಗೋಬಿ, ಇದು ಅವರೆಬೇಳೆ ಪಡ್ಡು. ಸೊ ಪಡ್ಡು ಎಲ್ಲ ಖಾಲಿಯಾಗಿತ್ತು, ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಪಡ್ಡುಗೆ ಅವರೆಬೇಳೆನ ಹಾಕಿ ಮಾಡಿದರು. ಇದು ಸಹ ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳಬಹುದು. ಅದ್ರ ಜೊತೆಲಿ ಅವರೆಬೇಳೆ ಸಾಂಬಾರನ್ನೇ ಕೊಡ್ತಾರೆ. ಹಾಗೆ ಅವರೆಬೇಳೆ ಬರ್ಫಿ, ಅವರೆಬೇಳೆ ಜಿಲೇಬಿನೂ ಸಹ ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ಅವರೆಬೇಳೆ ಜಾಮೂನ್ ಇತ್ತು. ಕೆಲವೊಂದು ಹಾಕಿದ್ದೀನಿ, ಕೆಲವೊಂದು ಹಾಕಿಲ್ಲ. ಫೈನಲಿ ಕಾಫಿನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಸೊ ಇಲ್ಲಿ ಆರ್ಕೆಸ್ಟ್ರಾ ನಡೀತಾನೆ ಇತ್ತು. ಸೊ ಕಲರ್ಫುಲ್ಲಾಗಿತ್ತು ಅವರೆಬೇಳೆ ಮೇಳ. ನೀವು ಸಹ ಹೋಗಿ ತುಂಬಾ ಎಂಜಾಯ್ ಮಾಡಬಹುದು. ಒನ್ ಡೇ ಔಟಿಂಗ್ಗೆ ಒಳ್ಳೆ ಪ್ಲೇಸ್ ಆಗಿರುತ್ತೆ. ಹಾಗೆ ಅಲ್ಲಿ ವಿಜಯ ರಾಘವೇಂದ್ರ ಸರ್ ಅವರ ತಂದೆಯೂ ಸಹ ಬಂದಿದ್ದರು ಗೆಸ್ಟಾಗಿ. ಸೊ ಅವ್ರನ್ನ ಭೇಟಿ ಮಾಡಿ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಅವ್ರನ್ನ ಭೇಟಿ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ನೋಡಿ ಎಲ್ಲ ಲೀಸ್ಟ್ ಇಲ್ಲಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಧನ್ಯವಾದಗಳು.